ನೀವು ಕೂಡ ಸಿನಿಮಾದಲ್ಲಿ ಡಾನ್ಸರ್ ಆಗಬೇಕಾ? ನೀವು ನಿಮ್ಮ ನೆಚ್ಚಿನ ಹೀರೋ ಜೊತೆ ಹೆಜ್ಜೆ ಹಾಕಬೇಕಾ? ಸೊ ಇಲ್ಲಿದೆ ನಿಮಗೆ ಒಂದು ಸುವರ್ಣ ಅವಕಾಶ. ನೀವು ಕೂಡ ಡಾನ್ಸರ್ ಆಗಿದ್ರೆ ಈ ಒಂದು ಅವಕಾಶ ನೀವು ಪಡಿಬಹುದು. ಅದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಈ ಒಂದು VB ಡ್ಯಾನ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಬರೀ ಡಾನ್ಸರ್ಸ್ಗೋಸ್ಕರನೇ ಮಾತ್ರ ಇರೋದು. ನಮ್ಮಲ್ಲಿ ಡ್ಯಾನ್ಸ್ ಟ್ಯುಟೋರಿಯಲ್, ಡ್ಯಾನ್ಸ್ ನಾಲೆಜ್, ಬರೀ ಡ್ಯಾನ್ಸ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಸೊ ನೀವು ಒಬ್ಬ ಡ್ಯಾನ್ಸರ್ ಆಗಿದ್ರೆ ಈ ಚಾನಲ್ನ ಇವಾಗಲೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಸಿನಿಮಾದಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಹೋಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ವಿನೋದ್. ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿ ಸಿನಿಮಾಗಳಲ್ಲಿ ನಾವು ನೃತ್ಯಕ್ಕೆ ಹೆಜ್ಜೆ ಹಾಕಬಹುದು ಅಂತ ಹೇಳಿ. ಹೌದು ನನ್ನ ಆತ್ಮೀಯ ಗೆಳೆಯರೇ, ನೀವು ಕೂಡ ಒಬ್ಬ ಚಲನಚಿತ್ರದಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಬೇಕು ಅಂತಂತಂದರೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಹಾಗೂ ಕರ್ನಾಟಕ ಚಲನಚಿತ್ರ ನೃತ್ಯ ಕಲಾವಿದರ ಸಂಘದಲ್ಲಿ ನೀವು ಕೂಡ ಒಬ್ಬ ಮೆಂಬರ್ ಆಗಿರಬೇಕು. ಸೊ ಮೆಂಬರ್ ಆಗುವಂಥ ಪ್ರಕ್ರಿಯೆಗಳು ಇದೀಗ ನಡೆದಿದೆ. ಸೊ ನಿಮ್ಮ ವಯಸ್ಸು 18ರಿಂದ 25 ಒಳಗೆ ಆಗಿದ್ರೆ, ಅಂದರೆ ಮೇಲ್ ಹುಡುಗ ಇದ್ದರೆ 18ರಿಂದ 25 ವಯಸ್ಸು, ಹುಡುಗಿಯಾಗಿದ್ದರೆ 18ರಿಂದ 23 ವಯಸ್ಸಿನೊಳಗೆ ಇರಬೇಕು. ಸೊ ನಿಮ್ಮ ವಯಸ್ಸು 18ರಿಂದ 25, ಹುಡುಗ ಆಗಿದ್ದರೆ, ಹುಡುಗಿ ಇದ್ದರೆ 18ರಿಂದ 23 ವಯಸ್ಸಾಗಿರಬೇಕು. ಸೊ ನಿಮ್ಮ ವಯಸ್ಸು ಇದಾಗಿದ್ದರೆ ನೀವು ಕೂಡ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಹಾಗೂ ಕರ್ನಾಟಕ ಚಲನಚಿತ್ರ ನೃತ್ಯ ಕಲಾವಿದರ ಸಂಘದ ಸದಸ್ಯರಾಗಬಹುದು. ಸೊ ಸದಸ್ಯರಾದರೆ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಸೊ ಇವಾಗಲೇ ಆಲ್ರೆಡಿ ತುಂಬ ಜನ ನೀವು ಹೆಸರಾಂತ ನೃತ್ಯ ನಿರ್ದೇಶಕರನ್ನು ನೋಡ್ತಾ ಇದ್ದೀರಾ. ಅವರೆಲ್ಲರೂ ಕೂಡ ಒನ್ ಟೈಮಲ್ಲಿ ಬ್ಯಾಕ್ ಡ್ಯಾನ್ಸರ್ಸ್ ಆಗಿದ್ದರು. ಅದೇ ರೀತಿಯಾಗಿ ನಾನು ಕೂಡ ಕೆಲವೊಂದಿಷ್ಟು ಚಿತ್ರಗಳಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿದ್ದೀನಿ. ಸೊ ಕಾರಣಾಂತರಗಳಿಂದ ನನಗೆ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇವಾಗ ಡ್ಯಾನ್ಸ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ಒಂದು ಸಂಘದ ಸದಸ್ಯರಾಗಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ವಿಳಾಸವನ್ನು ಕೊಟ್ಟಿರ್ತೀನಿ. ಆ ವಿಳಾಸಕ್ಕೆ ಹೋಗಿ ನೀವು ಸೆಪ್ಟೆಂಬರ್ 6ರೊಳಗೆ ಒಂದು ಫಾರ್ಮನ್ನು ತುಂಬಬೇಕು. ಅದೇ ರೀತಿಯಾಗಿ ಸೆಪ್ಟೆಂಬರ್ 22ಕ್ಕೆ ಆಡಿಷನ್ ಇರುತ್ತೆ ಅಂತ ಮಾಹಿತಿ ಇದೆ. ಸೊ ಸೆಪ್ಟೆಂಬರ್ 6ರೊಳಗೆ ನೀವು ಮೊದಲಿಗೆ ಹೋಗಿ ಅಲ್ಲಿ ಒಂದು ಫಾರ್ಮನ್ನು ತೆಗೆದುಕೊಂಡು ಫಾರ್ಮನ್ನು ತುಂಬಿದ ಮೇಲೆ, ಅದಾದ ಮೇಲೆ ಅವರು ನಿಮಗೆ ಒಂದು ಆಡಿಷನ್ಗೋಸ್ಕರ ಕರೀತಾರೆ. ಡ್ಯಾನ್ಸ್ ಆಡಿಷನ್ನ ನೀವು ಕೊಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗಿರಬೇಕು. ಡ್ಯಾನ್ಸ್ ಬರ್ದಿರೋರು ದಯವಿಟ್ಟು ಯಾರು ಹೋಗ್ಬೇಡಿ, ಅಂದರೆ ಪರ್ಫೆಕ್ಟ್ ಡ್ಯಾನ್ಸರ್ ಆಗಿರಬೇಕು. ಯಾಕಂತಂದರೆ ಅವ್ರಲ್ಲಿ ಸಿನಿಮಾದಲ್ಲಿ ಅಂತಂದರೆ ಸಿನಿಮಾ ಡ್ಯಾನ್ಸಿಂಗ್ ಬೇರೆ ಇರುತ್ತೆ, ಆಮೇಲೆ ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಬೇರೆ ಇರುತ್ತೆ. ಸಿನಿಮಾದಲ್ಲಿ ಅಂತಂದರೆ ನುರಿತ ನೃತ್ಯಗಾರರು ಬೇಕಾಗಿರುತ್ತಾರೆ. ಸೊ ನೀವು ಒಬ್ಬ ಎಕ್ಸ್ಪೀರಿಯನ್ಸ್ ಡ್ಯಾನ್ಸರ್ ಆಗಿದ್ದರೆ, ತುಂಬ ವರ್ಷಗಳಿಂದ ಡ್ಯಾನ್ಸ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಅವಕಾಶನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನಮಗೆ ಈ ಅವಕಾಶಗಳು ತುಂಬ ಕಡಿಮೆಯಾಗಿ ಸಿಗ್ತಾ ಇತ್ತು. ಬಟ್ ಇವಾಗ ತುಂಬ ಜನ ಡ್ಯಾನ್ಸರ್ಸ್ ಬೇಕು ಅಂತ ಹೇಳಿ ಅವರೇ ಒಂದು ವಿಡಿಯೋ ಆಮೇಲೆ ಪೋಸ್ಟರ್ಸ್ಗಳನ್ನು ಬಿಡ್ತಾ ಇದ್ದಾರೆ. ಸೊ ಅದರ ಒಂದು ಮಾಹಿತಿಯಿಂದ ನಾನು ನಿಮಗೆ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆ ಡ್ಯಾನ್ಸರ್ಸ್ಗಳನ್ನು ಶೇರ್ ಮಾಡಿ. ಈ ಚಾನಲ್ ಬರೀ ಡ್ಯಾನ್ಸರ್ಸ್ಗೋಸ್ಕರನೇ ಮಾತ್ರ ಇರೋದು. ಡ್ಯಾನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಸಿಕ್ಕ ಹಾಗೆ ನಾವು ಕೊಡ್ತಾನೆ ಇರ್ತೀವಿ. ಡ್ಯಾನ್ಸ್ ಆಡಿಷನ್ಸ್ಗಳಾಗಿರಲಿ, ಏನೋ ಡ್ಯಾನ್ಸ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಇದ್ದರೂ ನಾನು ಕೊಟ್ಟೇ ಕೊಡ್ತೀನಿ. ಇಂಪಾರ್ಟೆಂಟ್ ಏನೇನಿದೆಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಮತ್ತೆ ಕೆಳಗಡೆ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಶಾರ್ಟ್ ಆಗೇ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ತುಂಬ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ. ದಯವಿಟ್ಟು ಮರೆಯೋಕೆ ಹೋಗಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಬೇರೆ ಡ್ಯಾನ್ಸರ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ, ಬಾಯ್ ಬಾಯ್, ಟೇಕ್ ಕೇರ್.